ನಾವು ಮುಂದಿನ ಸುದ್ದಿಗೆ ಹೋಗೋಣ. ಮತ್ತೊಂದು ಇಂಟರ್ನ್ಯಾಷನಲ್ ಸುದ್ದಿ. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಟ್ರೇನ್ ಹೈಜಾಕ್ ಮಾಡಿದ್ರು ಅನ್ನೋ ಸುದ್ದಿ ನೀವು ನೋಡಿದ್ದೀರಿ. ಕ್ವೆಟ್ಟಾದಿಂದ ಪೇಶಾವರ್ಗೆ ಹೋಗ್ತಾ ಇತ್ತು ಟ್ರೇನ್. ಅದನ್ನು ಒಂದು ಟನೆಲ್ ದಾಟಿದಾಗ, ಒಂದು ಸುರಂಗ ದಾಟಿದಾಗ ಹಳಿ ಮೇಲೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿ ಟ್ರೇನನ್ನು ತಮ್ಮ ವಶಕ್ಕೆ ತಗೋತಾರೆ. ಅವರು ವಶಕ್ಕೆ ತಗೊಂಡು ಅದರಲ್ಲಿದ್ದ ಮಹಿಳೆಯರು, ಮಕ್ಕಳು ಮತ್ತು ಬಲೂಚಿಗಳನ್ನು ಕೆಳಗೆ ಇಳಿಸ್ಬಿಟ್ಟು ಯಾರನ್ನ ಹಿಡ್ಕೊಳ್ಳೋದು ಇವರು? ಪಾಕಿಸ್ತಾನ ಮಿಲಿಟ್ರಿ ಅವ್ರನ್ನ ಹಿಡ್ಕೊಂಡು ಒತ್ತೆಯಾಳುಗಳಾಗಿ ಇಟ್ಕೊಂಡ್ರು. ಅದು ಆಪ್ರೇಷನ್ ಆಯಿತು, ನೂರಾರು ಪ್ರಾಣಗಳು ಹೋದವು. ಮಾಡಿದ್ಯಾರು? BLA, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಅದೊಂದು ಸಂಘಟನೆ. ಅದು ಆ ಸಂಘಟನೆ ಅವ್ರು ಮಾಡಿದ್ದು. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ನೀವು ಯೂಟ್ಯೂಬ್ ತೆಗೆದು ಬಲೂಚಿಸ್ತಾನ ಹೋರಾಟ ಅಂತ ಅಂದರೆ ಬಲೂಚಿಸ್ತಾನ್ ಫ್ರೀಡಮ್ ಫೈಟ್ ಅಂತ ಏನಾದ್ರು ಸರ್ಚ್ ಮಾಡಿದ್ರೆ ಈ ಥರದ್ದು ನೂರಾರು ವಿಡಿಯೋಗಳು ಸಿಗ್ತವೆ. ಭಾರತೀಯರಾಗಿ ಈ ಹೋರಾಟನ ಅರ್ಥ ಮಾಡ್ಕೊಳ್ಳಬೇಕಾದದ್ದು ನಮ್ಮ ಜವಾಬ್ದಾರಿ ನಂಬರ್ 1. ನಂಬರ್ 2, ಇವತ್ತು ಯಾಕೆ ಈ ಸುದ್ದಿ ಮತ್ತೆ ಬಂತು ಅಂದರೆ ಪಾಕಿಸ್ತಾನದವ್ರ ಆರೋಪ ಭಾರತದವ್ರು ಮಾಡಿಸಿದ್ದನ್ನು ಅಂತ. ಏನು ಮಾಡೋಣ, ಭಾರತದವರು ಅಫ್ಘಾನಿಸ್ತಾನದವರು ಸೇರ್ಕೊಂಡು ಇದನ್ನು ಮಾಡಿದ್ರಂತೆ. ಶಫ್ಕತ್ ಅಲಿ ಖಾನ್ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರರು ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ವಿರುದ್ಧವೇ ಹಲವು ಶಕ್ತಿ ಒಂದಾಗಿವೆ. ಭಯೋತ್ಪಾದನೆ ನಿರ್ಮೂಲನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀವಿ. ಭಯೋತ್ಪಾದಕರು ಅಫ್ಘಾನ್ ಮೂಲದ ಹ್ಯಾಂಡ್ಲರ್ ಜೊತೆಗೆ ಸಂಪರ್ಕದಲ್ಲಿದ್ದರು. ಅಫ್ಘಾನ್ನಲ್ಲಿ ಕುಳಿತು ಇಲ್ಲಿ ಟ್ರೇನ್ ಹೈಜಾಕ್ ಮಾಡಿಸಿದ್ದಾರೆ. ಅಫ್ಘಾನಿಸ್ತಾನ ಬಲೂಚ್ ಉಗ್ರರಿಗೆ ತಮ್ಮ ನೆಲ ಬಳಸಲು ಬಿಡಬಾರದು. ಭಾರತ ತನ್ನ ನೆರೆ ದೇಶಗಳಲ್ಲಿ ಅಸ್ಥಿರತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಅಂತ ಸ್ಟೇಟ್ಮೆಂಟ್ ಇವ್ರದ್ದು. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದು ಗಾದೆ ಮಾಡಿದೆ, ಸ್ವಲ್ಪ ರಾ ಆಗಿಬಿಡುತ್ತೆ ಅದನ್ನ ಹೇಳಿದ್ರೆ ಬೇಡ. ಅದು ಶಫ್ಕತ್ ಅಲಿ, ಫಸ್ಟ್ ಆಫ್ ಆಲು ಪಾಕಿಸ್ತಾನದ ವಿದೇಶಾಂಗ ನೀತಿ, ವಾಟ್ ಡು ದೇ ಎಕ್ಸ್ಪೋರ್ಟ್? ಪಾಕಿಸ್ತಾನದಿಂದ ಏನು ರಫ್ತಾಗತ್ತೆ? ಭಯೋತ್ಪಾದನೆ ರಫ್ತಾಗತ್ತೆ. ರಫ್ತಾಗದೆ ಭಯೋತ್ಪಾದನೆಯಲ್ಲಿ ಅದು ತಮ್ಮಂಗೆ ಉಳಿದಿರೋ ಎಲ್ಲ ದೇಶಗಳು ಅನ್ಕೊಂಡು ಈ ಹೇಳಿಕೆಯನ್ನು ರಿಲೀಸ್ ಮಾಡಿದರು. ಭಾರತ ಪಕ್ಕದ ದೇಶಗಳಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡಬಾರ್ದು ಅಂತ. ಭಾರತದ ಆಸ್ಪಿರೇಷನ್ಗಳು ಬೇರೆ ಇದ್ದಾವೆ, ಭಾರತದ ಗುರಿ ಬೇರೆ ಇದೆ, ಭಾರತ ಬೆಳವಣಿಗೆಯ ತುಡಿತ ಬೇರೆ ಇದೆ. ಪಾಕಿಸ್ತಾನದಂಥ ಫೇಲ್ಡ್ ನೇಷನ್ನು, ರೋಗ್ ನೇಷನ್ನಲ್ಲಿ ಏನೋ ಮಾಡಬೇಕಾದ ಅವಶ್ಯಕತೆ ಭಾರತಕ್ಕಿಲ್ಲ. ನಂಬರ್ 1, ನಾನು ಹೇಳ್ತಿದ್ನಲ್ಲ, ಭಾರತೀಯರ ಆ ಹೋರಾಟದ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ. ಪಾಕಿಸ್ತಾನದಲ್ಲಿ ಒಟ್ಟು 5 ಪ್ರಾಂತ್ಯಗಳು. 5 ಪ್ರಾಂತ್ಯಗಳ ಪೈಕಿ ಒಂದು ಪ್ರಾಂತ್ಯ ಬಲೂಚಿಸ್ತಾನ. ಬಲೂಚಿಸ್ತಾನ ಭಾರತ ಪಾಕಿಸ್ತಾನಕ್ಕಿಂತಲೂ ಮೊದಲೇ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಂಥ ಪ್ರಾಂತ್ಯ. ಅದು ಖಾನ್ ಆಫ್ ಕಲಾತ್ ಅಂತ ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥವ್ರು. ಬಲೂಚಿಸ್ತಾನಕ್ಕೆ ಭಾರತದ ಜೊತೆಗೆ ಸೇರ್ಕೋಬೇಕು ಅಂತ ಬಹಳ ಆಸೆ ಇತ್ತು. ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಸಿಂಧ್ ಪ್ರಾಂತ್ಯ ರೆಡ್ ಕಲರ್ನಲ್ಲಿ ಇದೆಯಲ್ಲ, ಅದರ ಕೆಳಗಡೆ ಗುಜರಾತ್ನ ಬಾರ್ಡರು. ಈ ಗುಜರಾತ್ ಬಾರ್ಡರ್ನಿಂದ ಸಿಂಧ್ ದಾಟಿಕೊಂಡು ಬಲೂಚಿಸ್ತಾನ ಗ್ರೀನ್ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಗಿಳಿ ಹೆಸರು ಬಣ್ಣದ್ದು, ಅಲ್ಲಿಯ ಡಿಸ್ಟೆನ್ಸ್ ಇರೋದು ಬರೀ 72 ಕಿಲೋಮೀಟ್ರ್. 72 ಕಿಲೋಮೀಟ್ರಲ್ಲಿ ಬಲೂಚಿಸ್ತಾನ ಬಂದುಬಿಡುತ್ತೆ. ಅಷ್ಟು ದೊಡ್ಡ ಪ್ರಾಂತ್ಯ ಪಾಕಿಸ್ತಾನದಲ್ಲಿ. ಆ ಪ್ರಾಂತ್ಯಕ್ಕೆ ಭಾರತದ ಜೊತೆ ಸೇರ್ಕೋಬೇಕು ಅಂತ ಬಯಕೆ ಇತ್ತು. ಬಿಡಿ, 1947ರಲ್ಲಿ ಆದ ಅಧ್ವಾನಗಳ ಲಿಸ್ಟ್ನಲ್ಲಿ ಈ ಅಧ್ವಾನ ಅದು ಯಾಕೋ ಮರೆಮಾಚಾಗಿ ಹೋಗ್ಬಿಟ್ಟಿದೆ. ಭಾರತ ಒಪ್ಕೊಳ್ಳಿಲ್ಲ. ಬೇಡ, ನೀವು ನಮ್ಮ ಜೊತೆಗೆ, ನೀವು ಪಾಕಿಸ್ತಾನದ ಜೊತೆಗೆ ಇದ್ಕೊಳ್ಳೇಬೇಕಿದ್ರೆ ಅಂದ್ಬಿಡ್ತು ಭಾರತ. ಅವರು ಪಾಕಿಸ್ತಾನದ ಜೊತೆಗೆ ನಾವಿರೋದಿಲ್ಲ ಅಂತ ಇವತ್ತಿಗೂ ಬಡದಾಟ ಮಾಡ್ತಾರೆ. ನಮ್ಮದು ಪ್ರತ್ಯೇಕ ರಾಷ್ಟ್ರ, ನಮ್ಮದು ಪ್ರತ್ಯೇಕ ರಾಷ್ಟ್ರ. ಯಾವ ಕಾರಣಕ್ಕೂ ನಾವು ಪಾಕಿಸ್ತಾನದ ಜೊತೆಗೆ ಸೇರ್ಕೊಳ್ಳೋದಿಲ್ಲ ಅಂತ. ಪಾಕಿಸ್ತಾನ ಅದನ್ನು ಇಲ್ಲಿಗಲಿ ಆಕ್ಯುಪೈ ಮಾಡಿ ಇಟ್ಕೊಂಡಿದೆ. ಬಲೂಚ್ ಸಮುದಾಯದವರು, ಮೊನ್ನೆ ಹೇಳ್ತಾ ಇದ್ದೆ ನಾನು, ಹಿಂಗ್ಲಜ್ ಮಾತಾ ದೇವಸ್ಥಾನ ಸರ್ಚ್ ಮಾಡಿ ಅದು ಮೊಬೈಲಲ್ಲಿ ಇಟ್ಕೊಂಡು, ಅದೊಂದು ಪುರಾಣದ ಕಥೆ ಬರುತ್ತೆ. ಶಕ್ತಿಪೀಠಗಳ ಪೈಕಿ ಒಂದು ಶಕ್ತಿಪೀಠ ಹಿಂಗ್ಲಜ್ ಮಾತಾ ದೇವಸ್ಥಾನ ಬಲೂಚಿಸ್ತಾನದಲ್ಲಿದೆ. ಅದು ಬಲೂಚಿಗಳು ಇವತ್ತಿಗೂ ಅದನ್ನು ಕಾಯ್ತಾರೆ, ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತಾರೆ ಅವರು. ಇವತ್ತಲ್ಲ ನಾಳೆ ನಾವು ಭಾರತದ ಜೊತೆ ಒಂದಾಗ್ತೀವಿ, ಆವಾಗ ಭಾರತೀಯ ಹಿಂದೂ ಬಾಂಧವರು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ನಾವೊಂದು ದೇವಸ್ಥಾನವನ್ನು ಅವ್ರಿಗೋಸ್ಕರ ಇಟ್ಟಿರಬೇಕು ಅಂತ ಇವತ್ತಿಗೂ ಅದನ್ನು ಮೇಂಟೈನ್ ಮಾಡೋರು ಬಲೂಚಿಸ್ತಾನದವರು. ಅವರೊಂದು ಪ್ರತ್ಯೇಕತಾ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದಾರೆ, ಹೋರಾಡ್ತಾನೇ ಇದ್ದಾರೆ ಅವರು. ಅವರ ಹೋರಾಟ ಹೌದು ಹಿಂಸಾತ್ಮಕವಾಗಿದೆ, ಬಟ್ ಪಾಕಿಸ್ತಾನ ಆರ್ಮಿ ಬಲೂಚಿಸ್ತಾನದಲ್ಲಿ ಮಾಡೋದು, ಬಲೂಚಿಸ್ತಾನದಲ್ಲಿ ಹರಿಸ್ತಾ ಇರುವ ರಕ್ತ, ಅದಕ್ಕೆಲ್ಲ ನಾವು ಶಸ್ತ್ರದ ಮೂಲಕ ಉತ್ತರ ಕೊಡ್ತೀವಿ ಅಂತ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ನಿಂತ್ಕೊಂಡಿದ್ದಾರೆ. ಅದಕ್ಕೆ ಈಗ ಭಾರತದ ಮೇಲೆ ಆರೋಪ ಇವ್ರದ್ದು.
ಬೇಜವಾಬ್ದಾರಿ ಹೇಳಿಕೆಯನ್ನು ನಿಲ್ಲಿಸಿ ಅಂತ ಅಫ್ಘಾನಿಸ್ತಾನದ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ. ಪಾಕಿಸ್ತಾನದ ಆಧಾರರಹಿತ ಆರೋಪವನ್ನು ನಾವು ತಿರಸ್ಕರಿಸ್ತೀವಿ. ಬಲೂಚಿಸ್ತಾನ ರೈಲು ಹೈಜಾಕ್ ಕೇಸ್ಗೂ ನಮಗೂ ಸಂಬಂಧ ಇಲ್ಲ. ನಿಮ್ಮ ಆಂತರಿಕ ಭದ್ರತಾ ಸಮಸ್ಯೆಯನ್ನು ನೀವು ಸರಿ ಮಾಡಿಕೊಳ್ಳಬೇಕು ಅಂತ ಅಫ್ಘಾನಿಸ್ತಾನ ಹೇಳ್ತಾ ಇದೆ. ಅಫ್ಘಾನಿಸ್ತಾನದ ಕೈಲೂ ಹೇಳಿಸ್ಕೊಳ್ಳೋ ಮಟ್ಟಿಗೆ ಪಾಕಿಸ್ತಾನ ಬಂತು ನೋಡಿ, ಅವ್ರ ಕೈಲಿ ಹೇಳಿಸ್ಕೊಳ್ಳಂಗೆ. ಈಗ ಭಾರತದಲ್ಲಿ ಮುಂಬೈನಲ್ಲಿ ಪಾಕಿಸ್ತಾನದ ಕರಾಚಿಯಿಂದ ಭಯೋತ್ಪಾದಕರನ್ನು ಕಳಿಸಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಆಪರೇಟರ್ಗಳು ಎಲ್ಲಿಗೆ ಹೋಗಬೇಕು, ಯಾರ ಮೇಲೆ ಗುಂಡು ಹಾರಿಸ್ಬೇಕು, ಯಾರ ಮೇಲೆ ಗುಂಡು ಹಾರಿಸಬಾರ್ದು, ಗುಂಡು ಹಾರಿಸುವಾಗ ಹುಷಾರು, ಕೆಲವೊಂದು ಸಲ ಬುಲೆಟ್ ವಾಪಸ್ ಹಿಡಿದು ನಿಮ್ಮ ಕಡೆ ಬಂದು ಬಿಡ್ತವೆ ಅನ್ನೋ ತನಕ ಫೋನ್ನಲ್ಲಿ ಹೇಳ್ತಾಯಿದ್ರು, ಸ್ಯಾಟಲೈಟ್ ಫೋನ್ನಲ್ಲಿ. ಪಾಕಿಸ್ತಾನದ ಅದು ತನ್ನ ದೇಶದೊಳಗೆ ಏನೋ ಆದಾಗ ಹೊರಗಿನವ್ರು ಕೂತ್ಕೊಂಡು ಹಿಂಗೆ ಮಾಡಿಸ್ತಿರಬಹುದು ಅನ್ನುವ ಭ್ರಮೆಯಲ್ಲಿ ಆ ದೇಶ ಇದೆ. ಅಫ್ಘಾನಿಸ್ತಾನ ಹೇಳಿದ್ದು ಕರೆಕ್ಟ್ ಇದೆ. ನಿಮ್ಮ ದೇಶದ ಆಂತರಿಕ ವ್ಯವಸ್ಥೆಯನ್ನು ನೀವು ಸರಿ ಮಾಡ್ಕೋಬೇಕು ಅಂತ. ಇದು ಇವತ್ತಿಗೆ ನಾಳೆಗೆ ಮುಗಿಯೋದಲ್ಲ. ಯಾರೋ ಒಬ್ಬರು ಲೇಖಕರೊಬ್ಬರು ಹೇಳಿದ ಭವಿಷ್ಯ ನನಗೆ ಈಗಲೂ ನೆನಪಾಗುತ್ತೆ. ಪಾಕಿಸ್ತಾನದ ಭವಿಷ್ಯ ಏನು ಅಂತ ಕೇಳಿದ್ರೆ ಅದು ತುಂಡು ತುಂಡಾಗಿ ಒಡೆದು ಹೋಗುತ್ತೆ ಅಂದಿದ್ರು. ತುಂಡು ತುಂಡಾಗಿ ಒಡೆದು ಹೋಗುತ್ತೆ ಅಂತ. ಮೊದಲಿಗೆ ಪಾಕಿಸ್ತಾನದಿಂದ ಪ್ರತ್ಯೇಕ ಆಗೋದು ಬಲೂಚಿಸ್ತಾನ. 1/3 ಆಫ್ ಪಾಕಿಸ್ತಾನ್ ಈಸ್ ಗಾನ್. ನೆನಪಿರಲಿ, ಪಾಕಿಸ್ತಾನದಲ್ಲಿ ಲಭ್ಯವಿರುವ ಖನಿಜಗಳ ಪೈಕಿ ಅತಿ ಹೆಚ್ಚು ಖನಿಜ ಇರೋದು ಬಲೂಚಿಸ್ತಾನದಲ್ಲಿ. ನೋಡೋಣ ಇದು ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.